ಇರಿ ಒಂದು ನಿಮಿಷ. ಹಾಂ, ನಮ್ಮ ಕುಮಾರ್ ಡಿ ಎಮ್ ಅಂತ. ನಾನು ಬೆಂಗಳೂರಿಂದ ಬಂದೆ. ದಿಬ್ಬೂರಲ್ಲಿಗೆ ಹೋಗಬೇಕಾಗಿತ್ತು. ಇಲ್ಲಿ ದಿಬ್ಬೂರ ಗುರುಭವನ ಹತ್ರ ಚಿಕ್ಕ ಗೌರ್ಮೆಂಟ್ ಬಸ್ಸಲ್ಲಿ ದಿಬ್ಬೂರಲ್ಲಿ ಹೋಗಿ ನಿಲ್ಲಿಸ್ತವೆ. ಇಲ್ಲಿ ಬಂದು ನಿಂತ್ಕೊಂಡಿದ್ದೆ. ಏನು ಟೈಮಿಗೆ? 1 ಗಂಟೆಗೆ ಇಲ್ಲಿ ಬಂದೆ. 2 ಗಂಟೆಗೆ ಬಸ್ ಇತ್ತು. 2 ಗಂಟೆ ಬಸ್ಸಿಂದ ನನ್ನ 10 ನಿಮಿಷದಾಗ ಬಸ್ ಬರಬೇಕು. ಆವಾಗ ತಕ್ಷಣ ಇಬ್ಬರು ಫಾಲೋ ಮಾಡ್ಕೊಂಡು ಬಂದರು ನನ್ನನ್ನು. ಇಲ್ಲಿ ಕೇಳಿದ್ರು, ಯಾರು ನೀವು ಅಂತ ಕೇಳಿದ್ರೆ ನಾನು ನನ್ನ ತಮ್ಮನ ನೋಡ್ದಾಕಿದ್ಯಾ, 24,000 ನೀನು ಎತ್ಕೊಂಡು ಹೋಗಿ ನನ್ನ ತಮ್ಮನ ಚುಚ್ಚಾಕ್ಬಿಟ್ಟು ಇವಾಗ ಹಾಸ್ಪಿಟ್ಲಿಗೆ ಅವನೇ, ಸೀರಿಯಸ್ ಆಗವನೆ. ಇನ್ನು 5 ನಿಮಿಷ 10 ನಿಮಿಷ ಅಂತವ್ರೆ, ನೀನು ಇವಾಗ ಹಾಸ್ಪಿಟ್ಲ್ ಹತ್ರ ಬರಬೇಕು. ನೀನೇ ಅಂತ ಗೊತ್ತಾದರೆ, ನನ್ನ ತಮ್ಮ ನೀನೇ ಅಂತ ಕಂಡಿದ್ರೆ ನೀನೇನು ಅಲ್ಲೇ ಕೊಚ್ಚಾಕ್ತೀವಿ. ನೀನೇ ಅಂತ ಇಲ್ದಿರ ಇದ್ದರೆ ನಾನು ನಿನ್ನೆ ಎತ್ಕೊಂಡು ಇಲ್ಲೇ ಬಸ್ ಸ್ಟ್ಯಾಂಡಿಗೆ ಬಿಡ್ತಿದ್ದೆ ಅಂದೆ. ಹೋಗಲ್ಲೇ ನೀನು ಯಾವತ್ತು ಮಾತಾಡೋಕ್ಕೆ ಯಾರು ಮಾತಾಡ್ತಾ ಇದೆಯಾ? ನಾನು ಎಷ್ಟು ದಿನದಿಂದ ಬರ್ತಾಯಿದ್ದೀನಿ ಚಿಂತಾಮಣಿಗೆ, ತಮಾಷೆ ಮಾಡ್ತಾಯಿದ್ಯಾ? ನಾನು ಬೆಂಗಳೂರಾಗಿದ್ದೀನಿ, 7 ಗಂಟೆಗೆ ನಾನು ಹೆಂಗೆ ಬಂದೆ ಚಿಂತಾಮಣಿಗೆ ಅಂತ ಕೇಳಿದ ತಕ್ಷಣ ಹೇಳ್ಬಿಟ್ಟು ಹಿಂಗೆ ನುಗ್ಗಿಬಿಟ್ಟು ಬಂದುಬಿಟ್ಟೆ. ಇಲ್ಲಿ ಗುರುಭವನ ಹತ್ರ ನಿಂತ್ಕೊಂಡ ತಕ್ಷಣ ಮತ್ತೆ ಬಂದರು, ಕಾಲರ್ ಇಕ್ಕೊಂಡಾಗ ಬಂದರು. ನಾನು ಇನ್ನು ಸ್ವಲ್ಪ ಮುಂದೆಗೆ ಹೋಗಿ ಅಂಗಡಿಯವ್ರಿಗೆಲ್ಲ ಕಿಚ್ಕೊಂಡೆ. ಅವ್ರು ಇಟ್ಕೊಂಡು ಯಾರೂ ರೆಸ್ಪಾನ್ಸ್ ಆಗಿಲ್ಲ, ನಿಮ್ಮ ಇಷ್ಟ ನೀವೇನೋ ಮಾಡ್ಕೊಳ್ಳಿ ಅಂದರು. ಆಮೇಲೆ ಕಾಲರ್ ಹೇಳ್ಕೊಂಡು ಸ್ವಲ್ಪ ಹೊತ್ತು ಗಲಾಟೆ ಆಯ್ತು. ನಂಗೆ ಗಾಡಿ ಹತ್ತಲಿಲ್ಲ. ಅವನು ಸಣ್ಣಕ್ಕಿರೋನೆ, ಒಬ್ಬನು ಸಣ್ಣಕ್ಕಿದ್ದಾನೆ, ಅವ್ನು ಚೂರಿ ಎತ್ಕೊಂಡು ಜೋಬಿಂದ ತೆಗೆದು ಚಿಕ್ಕದು ಹಿಂದೆ ಇಟ್ಟಿದ್ನು. ಅದಕ್ಕೆ ಚುಚ್ಚಾಕಲ್ಲ. ನಾನು ಹತ್ತಲಿಲ್ಲ. ಅದು ಬಲವಂತಾಗಿ ಇಬ್ಬರು ಹಚ್ಚಿ ಅವನು ಇಲ್ಲಿ ಗಾಡಿ ಇಲ್ದು ಹಚ್ಚಿ ಕಿಚ್ಕೊಂಡ್ರೂ ಬಿಡಲಿಲ್ಲ. ಇಲ್ಲಿ ಗಜಾನ ಸರ್ಕಲ್ ರೋಡ್ ಸಂದಿಗಳು ಬಂದಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಚಲೂರು ರೋಡ್ ಲಾಸ್ಟ್ ಇಟ್ಟಿಗೆ ಫ್ಯಾಕ್ಟ್ರಿ ಅಲ್ಲಿ ಕರ್ಕೊಂಡೋಗಿ ಎಲ್ಕೊಂಡು ಕಾಲರೆಲ್ಲ ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಒಳಗಡೆ ಇಟ್ಬಿಟ್ಟು ಕತ್ತ ಮೇಲೆ ಇವಾಗ 5,000 ನೀನು ಹಾಕ್ಸಿಲ್ಲ ಅಂದರೆ ಸಾಯಿಸಾಕ್ಬಿಡ್ತೀವಿ, ಇಲ್ಲೇ ತಲೆ ಎತ್ಕೊಂಡು ಹೊರಟೋಗ್ತೀವಿ ಪೊಲೀಸ್ ಸ್ಟೇಷನ್ಗೆ. ಇಲ್ಲ ಅಂದರೆ 5,000 ಹಾಕ್ಸ್ಬಿಟ್ಟಿದ್ರೆ ಇಲ್ಲೇ ಬಿಟ್ಬಿಟ್ಟು ಹೊರಟೋಗ್ತೀನಿ ಅಂದ್ರೆ ನನ್ನ ಮೊಬೈಲ್ ಇಲ್ಲೇ ಕಿತ್ಕೊಂಡ್ಬಿಟ್ಟಿದ್ರು. ಸ್ಪಾಟಲ್ಲಕ್ಕೆ ಇಲ್ಲೇ ಕಿತ್ಕೊಂಡ್ಬಿಟ್ರು ಮೊಬೈಲ್ ನನ್ನ ಹತ್ರ ಹಚ್ಕೊಂಡು. ನನಗೆ ಕಾಲ್ ಮಾಡೋಕ್ಕೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ಯಾಕೆ ನಿನ್ನ ತಮ್ಮಗೆ ಹಿಂಗೆ ನಾನು ಮಾಡಿದ್ದೀನಲ್ಲ, ಪೊಲೀಸ್ ಸ್ಟೇಷನ್ ಹತ್ರ ಹೋಗೋಣ. ನಾನೇ ಮಾಡಿದರೆ ನಾನೇ ಅರೆಸ್ಟ್ ಆಗ್ತೀನಲ್ಲ. ಯಾಕೆ ನೀವು ಸುಮ್ಮನೆ ಮಾತಾಡ್ತಾರ? ನೀವು ಯಾರೋ ನಾನು ಇಲ್ಲಿವರೆಗೂ ನೋಡಿಲ್ಲ ನಿಮ್ಮನ್ನು. ನಾನು ಚಿಂತಾಮಣಿ ಹೊಸದಾಗ 1 ತಿಂಗಳಿಂದನೇ ಬರ್ತಾ ಇರೋದು. ನಾನು ಡೈಲಿ ಟ್ರಾವೆಲ್ ಮಾಡ್ತಾ ಇದ್ದಿರೋದು. ಫಸ್ಟ್ ನಾನು ಬೆಂಗಳೂರಾಗ ಕೆಲಸ ಮಾಡ್ತಾಯಿದ್ದೆ, ಇವಾಗ ಸರ್ಜಾಪುರದ ಹತ್ರ ಕೆಲಸ ಮಾಡ್ತಾ ಇರೋದು. ನಾನು ಬೆಂಗಳೂರು ಹತ್ರ ಕೆಲಸ ಮಾಡ್ತಾ ಇರೋದು. ಇಲ್ಲಿ ಬಂದೆ. ಯಾಕೆ ನೀವು ಹಿಂಗೆ ಮಾತಾಡ್ತಾ ಇರೋ ಅಂದಕ್ಕೆ ಅಲ್ಲಿಯೇ ಮಾತಾಡ್ತೀನಿ ನಾನು. ಇಟ್ಟಿಗೆ ಫ್ಯಾಕ್ಟ್ರಿಯಾಗ ಹೊಡೆದು ಮೂಗೆಲ್ಲ ಹೊಡೆದು ಇಲ್ಲೆಲ್ಲ ಒದ್ದು ಕಾಲಾಗ ಇಟ್ಟಿಗೆಗಳು ತಗೊಂಡು ಹಾಕಿದ್ರು, ತಪ್ಪಿಸ್ಕೊಂಡೆ. ಇಟ್ಟಿಗೆಗಳು ಬಿದ್ದು ಒಂದು 5 ಇಟ್ಟಿಗೆಗಳು ಬಿದ್ದು ಕೆಳಗಡೆಗೆಲ್ಲ ಇಲ್ಲೆಲ್ಲ ಒತ್ತಿದ್ರು. ಕೆಳಗಡೆ ಎಲ್ಲ ಒದ್ದು ಮೂಗೆಲ್ಲ ಇಟ್ಕೊಂಡೈತೆ. ಹೊಡೆದ್ಬಿಟ್ಟು ಇನ್ನು ಲಾಸ್ಟ್ಗೆ ಇನ್ನೂ ಮಚ್ಚಿಕ್ಬಿಟ್ಟು ಇನ್ನು ಲಾಸ್ಟ್ 5 ನಿಮಿಷ ಟೈಮ್ ಅದಕ್ಕಿದ್ರು ಮೊಬೈಲಾಗ. 5 ನಿಮಿಷದಾಗ ನೀನು ಇವಾಗ ಅಮೌಂಟ್ ಹಾಕ್ಸಿಲ್ಲ ಅಂದರೆ ನನ್ನ ಹತ್ರ ನೋಡಿದೆ. ನನ್ನ ಹತ್ರ ಲಾಕ್ ಆಗಿತ್ತು ಅಕೌಂಟು. ನಾನು ನೋಡಿದೆ ನನ್ನ ಹತ್ರ ಅಮೌಂಟ್ ಇರಲಿಲ್ಲ. ಮತ್ತು ನಾನು ಏನು ಮಾಡಿದೆ, ನನ್ನ ತಮ್ಮನಿಗೆ ಫೋನ್ ಮಾಡಿದೆ. ನನ್ನ ಹತ್ರ ಅಮೌಂಟ್ ಇಲ್ಲ ಅನ್ನೋಕ್ಕೆ, ನೀನು ಲಾಕ್ ನಂಬರ್ ಎಲ್ಲು ಮೊಬೈಲ್ ನಂಬರ್ ಅಂತು. ಲಾಕ್ ನಂಬರ್ ಎಲ್ಲದೆ ತೆಗೆದ್ರು. ಎಲ್ಲಿಲ್ಲ ಅಂದರೆ ಒಂದು ಗಾಯ ಮಾಡಿಬಿಟ್ಟು ಎಲ್ಲ ಒಂದು ಹತ್ರ ಸಿಟ್ಬಿಟ್ಟು ಆಮೇಲೆ ನಾವು ನಂಬರ್ ನೀನೇ ಹೇಳ್ತೀಯ ಅಂದರು. ಇಲ್ಲ ಹೇಳ್ದೆ ಭಯ ಬಿದ್ದು ಹೇಳ್ದೆ. ನಾವು ಲಾಕ್ ತೆಗೆದ್ರು. ಫೋನ್ಪೇ ಎಲ್ಲ ಚೆಕ್ ಮಾಡಿದ್ರು, ನಂದು ಇರಲಿಲ್ಲ ಇವಾಗ, ಲಾಕ್ ಆಗಿತ್ತು. ನನ್ನ ತಮ್ಮಗೆ ನಿಮ್ಮ ಅಮ್ಮಗೆ ಮಾಡಬಾರ್ದು, ನಿಮ್ಮ ಅಪ್ಪಗೆ ಮಾಡಬಾರ್ದು, ನಿಮ್ಮ ರಿಲೇಷನ್ಗೆ ಯಾರಿಗೂ ಫೋನ್ ಮಾಡಬಾರ್ದು, ನಿಮ್ಮ ಫ್ರೆಂಡ್ಗೆ ಮಾಡ್ಕೊಳ್ಬೇಕು. 5,000 5 ನಿಮಿಷದಾಗೆ ಟೈಮ್ ಹಾಕಿದ್ವಿ. ಇನ್ನು 4 ನಿಮಿಷ 1 ನಿಮಿಷ ಮುಗಿದೋಯ್ತು. 4 ನಿಮಿಷ ಇನ್ನು ಟೈಮ್ ಐತೆ. ಹಾಕಿ ಹೊಡೆದ್ಬಿಟ್ಟು ಹೊರಟೋರು. ಎಲ್ಲ ಟೋಟಲ್ 6 ಜನ. ಈ ಹೊಡೆದಿದ್ದಂತೂ ನನ್ನ ಒಬ್ಬನ ಅವನು ಇವಾಗ ಇಟ್ಕೊಂಡಿರೋನು, ಅವನ ಹೆಸರು ಬನ್ನಿ ಅಂತ, ಅವನೇ ನನ್ನನ್ನು ಹೊಡೆದಿದ್ದು. ಬಾಟ್ಲು ತಗೊಂಡಾಗ ತಲೆ ಮೇಲೆ ಬಂದ ಕುಡಿದ್ಬಿಟ್ಟು ನಾನು ಬೇಡ ಅನ್ನ, ನಾನು ಹೊಡಿಬೇಡ, ಏನು ಹೊಡಿತಾ ಇದ್ದರು? ನಾನು ಇಲ್ಲಿವರೆಗೂ ಇಂಥ ಕೇಸೇ ನೋಡಿಲ್ಲ, ಯಾವತ್ತೇ ಇಂಥ ನಾನು ಕೇಸಾಗಿ ಇಟ್ಕೊಂಡಿಲ್ಲ. ನೀವು ಯಾಕೆ ಹಿಂಗೆ ಮಾಡ್ತಾಯಿದ್ರಿ? ನಿಮ್ಮ ತಮ್ಮ ನೋಡ್ತೀಯ? ನನ್ನ ತಮ್ಮನ್ನೆಲ್ಲ ಹೊಡೆದಿರೋದಂದರೆ ತಮ್ಮನೇ ಇಲ್ಲ, ಇನ್ನೊಬ್ಬನಿಲ್ಲ, ಎಂಥ ಕೆಟ್ಟ ಮಾಡಿದ್ಲೆಲ್ಲ ಬೈದ. ಅಮ್ಮ ಅಕ್ಕ ಮೇಲೆಲ್ಲ ಮಾತಾಡ್ತಾನೆ. ಮತ್ತು 5,000 ನನ್ನ ತಮ್ಮ ಫೋನ್ಪೇ ಹಾಕಿದ ತಕ್ಷಣ ಮತ್ತೆ ಬಂದು ಬಾರ್ಗೆ ನಮ್ಮ ಮೊಬೈಲ್ ಎತ್ಕೊಂಡಿರ್ತಾನಲ್ಲ, ಬಾರ್ಗೆ ಬಂದು ಕಾಸು ಇಸ್ಕೊಂಡು ಹೋಗಿ ಮತ್ತೆ ನಮ್ಮ ಹತ್ರ ಬಂದು ಬಾರವ್ರ ಅಕೌಂಟಿಗೆ ಹಾಕ್ಸಿರ್ತಾರೆ. ಬಾರವ್ರ ಅಕೌಂಟ್ ಫೋನ್ಪೇ ಹೆಂಗಿತ್ತು ಅವನ ಹತ್ರ? ಅವ್ರ ರಿಲೇಷನ್ ಅವ್ರಿಗೇನೋ ಕಾಂಟ್ಯಾಕ್ಟ್ ಇದ್ರೇನೆಲ್ಲ ಇರುತ್ತೆ ಸರ್, ನೀವು ಹೇಳಿ. ಏನೋ ಗೊತ್ತಿಲ್ಲ, ನಮಗೇನೋ ಗೊತ್ತಿಲ್ಲ. ಅವ್ರ ಅಕೌಂಟ್ಗೆ ಹಾಕ್ಸಿದ್ರು. ಅವರು ನಿನ್ನೆ ಸ್ಟೇಷನ್ ಹತ್ರ ಬಂದಿದ್ದರು. ಮತ್ತೆ ಹೋಗ್ಬಿಟ್ಟು ಅಮೌಂಟ್ ತೊಗೊಂಬಂದ್ಬಿಟ್ಟು ಜಾಬಾಗಿ ಇಟ್ಕೊಂಡಿದ್ನು. ತೊಗೊಂಬಂದು ಆಮೇಲೆ ಮೊಬೈಲ್ ಬಂದುಬಿಟ್ಟು ಮಚ್ಚು ಹತ್ರ ಮಗ ಅಂದರು. ಮಚ್ಚು ಹತ್ತಿದ್ ನಾವು ಮಚ್ಚು ಎದ್ದ ತಕ್ಷಣ ಮೊಬೈಲ್ ನಂದು ಬಿಸಾಕ್ಬಿಟ್ಟು ಚೂರಿ ಹತ್ತು ಕಡೆ ಬಿಸಾಕ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೋದ್ರೆ ಗಾಡಿ ಸ್ಟಾರ್ಟ್ ಆಗಿಲ್ಲ. ಗಾಡಿ ಸ್ಟಾರ್ಟ್ ಆಗಿದ ತಕ್ಷಣ ಈ ರೈಲ್ವೆ ಟ್ರ್ಯಾಕ್ ಅದು ಆಯ್ತಲ್ಲ, ಅದ್ರ ಮೇಲೆ ಹತ್ತು ಓಡೋದ್ರು. ನಾನು ಮೊಬೈಲ್ ಎತ್ಕೊಂಬರೋಷ್ಟು ಅಲ್ಲಿ ಯಾರೂ ಇಲ್ಲ. 4.25 ಕಿಲೋಮೀಟ್ರ್ ನಡ್ಕೊಂಬಂದು ಮೊನ್ನೆ ಪೊಲೀಸ್ ಸ್ಟೇಷನ್ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್. ಇದು ನಡೆದಿರೋದು. ಈಗ ಅವರು ಹೆಂಗೆ ಅಂದ ಸರ್, ಬಾರ್ಗೆ ಬಂದು ಕ್ಯಾಶ್ ಇಸ್ಕೊಂಡಿರ್ತಾನೆ. ಅಲ್ಲಿ CC ಕ್ಯಾಮ್ರಾದಾಗ ಸಿಕ್ಕಿದ್ದಾರೆ. ಯಾವ ಬಾರ್? ಅಲ್ಲಿ ಚೇಲೂರು ರೋಡ್ ಆಗೈತೆ ಅಂತ. ಬಾರ್ ಹೆಸರು ಗೊತ್ತಿಲ್ಲ. ಅವ್ರ ಹೆಸರು ವಿಜಯ್ ಕುಮಾರ್ KS ಅಂತೆ. ಆ ಬಾರ್ ಅವ್ರಿಗೆ ಫೋನ್ಪೇ ನಂಬರು ಹೋಲ್ಡರ್ ನೇಮು ವಿಜಯ್ ಕುಮಾರ್ KS ಅಂತ. ಯಾವ ಸರ್ ನಿನ್ನೆ ಎಲ್ಲ ಮೊನ್ನೆ 2 ಗಂಟೆ ಮಧ್ಯಾಹ್ನ 2 ಗಂಟೆಯಾಗ
నేను అది కాదు, నేను రెడీ అయ్యిండే నా ప్యాంట్ ఇట్లా ఇట్లా ఉంటుంది, నువ్వు పుస్తకం నెట్టేస్తావు రేపు వచ్చిందా ಸರ್ ಇವ್ರಿ